ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ರೀತಿಯಾದಂಥ ಹೋಮ್ ಮೇಡ್ ಸಿರ್ಲ್ಯಾಕ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಸಿರ್ಲ್ಯಾಕ್ ರೆಸಿಪಿಯನ್ನು ವಿಡಿಯೋವನ್ನು ಶೇರ್ ಮಾಡಿದೆ. ಅದು ಇದಕ್ಕೆ ತುಂಬ ಡಿಫ್ರೆಂಟ್ ಆಗಿದೆ. ಇಲ್ಲಿ ಬೇರೆಯೇ ಇಂಗ್ರೀಡಿಯೆಂಟ್ಸನ್ನು ಬಳಸಿದ್ದೇನೆ. ನಾನಿಲ್ಲಿ ಒಂದು ಬೌಲ್ ತೆಗೆದಿದ್ದೇನೆ. ಇದಕ್ಕೆ 3 ಕಪ್ಪಷ್ಟು ಅವಲಕ್ಕಿಯನ್ನು ಹಾಕ್ತಿದ್ದೇನೆ. ಇದು 1 ಕಪ್ಪಿನ ಮೆಜರ್ಮೆಂಟ್ ಇರುವಂಥದ್ದು. 3 ಕಪ್ಪಷ್ಟು ಅವಲಕ್ಕಿ, ಹಾಗೆಯೇ 1 ಕಪ್ಪಷ್ಟು ಓಟ್ಸ್. ಇದು ಯಾವುದೇ ಮಸಾಲ ಓಟ್ಸ್ ಅಲ್ಲ, ಸಾದಾ ಓಟ್ಸ್ ಇದೆ ಅಲ್ವಾ, ಅದು ಓಟ್ಸ್ 1 ಕಪ್ಪು. ಹಾಗೆಯೇ ಅರ್ಧ ಕಪ್ಪಷ್ಟು ಸಾಬುದಾನ, ಹಾಗೆಯೇ ಅರ್ಧ ಕಪ್ಪಷ್ಟು ಸೋಯಾ ಚಂಕ್ಸ್, ಹಾಗೆಯೇ ಅದೇ ಅರ್ಧ ಕಪ್ಪಲ್ಲಿ ಈ ಕಡಲೆ ಬೀಜ ಚಟ್ನಿಗೆಲ್ಲ ಹಾಕ್ತಾರಲ್ಲ, ಆ ಕಡಲೆ ಬೀಜವನ್ನು ಇಲ್ಲಿ ಹಾಕಿದ್ದೇನೆ. ಇದು ಟೋಟಲಿ ಒಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ನಾವಿಲ್ಲಿ ನೀರಿನಲ್ಲಿ ತೊಳೆಯಲ್ಲ. ಅವಲಕ್ಕಿ, ಓಟ್ಸ್, ಆನಂತರ ಸೋಯಾ ಚಂಕ್ಸನ್ನು ತೊಳಿಲಿಕ್ಕೆ ಆಗಲ್ಲ. ಹಾಗಾಗಿ ಇದನ್ನು ನಾನಿಲ್ಲಿ ಒಂದು ಕಡಾಯಿಗೆ ಹಾಕಿ ಇದನ್ನು ಇವಾಗ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಈ ಅವಲಕ್ಕಿ ತೊಳೆದ್ರೆ ಏನಾಗುತ್ತೆ ಅಂತೇಳಿ ಗೊತ್ತೇ ಇದೆ ನಿಮಗೆ. ಹಾಗಾಗಿ ಇಲ್ಲಿ ನಾನು ಯಾವುದೇ ಇಂಗ್ರೀಡಿಯೆಂಟ್ನ ನಾನು ಇಲ್ಲಿ ತೊಳೆಯುವುದಿಲ್ಲ, ಡೈರೆಕ್ಟಾಗಿ ಬಿಸಿ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಬಿಸಿ ಆಗಬೇಕು. ಹಾಗೆಯೇ ಇದು ಮಕ್ಕಳಿಗೆ ತುಂಬಾ ಒಂದು ಒಳ್ಳೆಯ ರೆಸಿಪಿ. ಇದಕ್ಕೆ ನಾವು ಓಟ್ಸ್ ಹಾಕಿದ್ದೇವಲ್ಲ, ಐರನ್ ಇದೆ, ಆನಂತರ ವಿಟಮಿನ್ ಇದೆ, ಕ್ಯಾಲ್ಶಿಯಮ್ ಇದೆ. ಮಕ್ಕಳಿಗೆ ಒಂದು ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಈ ಒಂದು ಸಿರ್ಲ್ಯಾಕ್ ರೆಸಿಪಿಯಲ್ಲಿ ಇದೆ. ಹಾಗಾಗಿ ಈ ರೆಸಿಪಿಯನ್ನು ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ರೆಸಿಪಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ರಿಲೇಟಿವಲ್ಲಿ ಯಾರಾದರೂ ಫ್ರೆಂಡ್ಸ್ ಇದ್ದರೆ, ಮಕ್ಕಳಿದ್ದಂಥ ಪೇರೆಂಟ್ಸ್ ಇದ್ದರೆ ಅವರಿಗೆ ಇದನ್ನು ಶೇರ್ ಮಾಡ್ಬೋದು. ಇವಾಗ ನೋಡಿ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆಯೇ ಸೋಯಾ ಚಂಕ್ಸನ್ನು ನಾನಿಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಇವಾಗ ನೈಸಾಗಿ ಪೌಡರ್ ಮಾಡಬೇಕು. ನೋಡಿ, ಇದು ಪೌಡರ್ ಆಗಿದೆ. ಇವಾಗ ನಾನು ಇದನ್ನು ಜರಡಿ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಮಿಲ್ಲಿಗೆ ಎಲ್ಲಿ ಕೊಡ್ತಾ ಇಲ್ಲ, ಮನೆಯಲ್ಲೇ ಇದನ್ನು ಪೌಡರ್ ಮಾಡಿದ್ದೇನೆ. ನೋಡಿ, ತುಂಬ ನೈಸಾದಂಥ ತೆಳುವಾದಂಥ ಪೌಡರ್ ಇವಾಗ ತಯಾರಾಗಿದೆ. ಇವಾಗ ನಾನು ಇದನ್ನು ಒಂದು ಡಬ್ಬದಲ್ಲಿ ಇದನ್ನು ಹಾಕಿಡ್ತೇನೆ. ನಿಮಗೆ ಬೇಕಿದ್ದರೆ ಇದನ್ನು ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಬೋದು. ಹಾಗೆಯೇ ಇವಾಗ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಒಂದು ಬೌಲ್ ತೆಗೆದಿದ್ದೇನೆ. ಇದಕ್ಕೆ 1 ಗ್ಲಾಸಷ್ಟು ನೀರು, ಸ್ವಲ್ಪ ಹಾಲು, ಹಾಗೆಯೇ ಚಿಟಿಕೆಯಷ್ಟು ಸ್ವಲ್ಪ ಉಪ್ಪು, ನಂತರ ನಾನು ಮಾಡಿಟ್ಟಂಥ ಈ ಪೌಡರನ್ನು ಹಾಕ್ತಿದ್ದೇನೆ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೇನೆ, ಸ್ವಲ್ಪ ಜಾಸ್ತಿ. ನಿಮಗೆ ಬೇಕಿದ್ದರೆ 2-3 ಟೇಬಲ್ ಸ್ಪೂನಷ್ಟು ಹಾಕ್ಬೋದು. ಇವಾಗ ನಾನಿಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ರಾಗಿ ಮತ್ತು ಗೋಧಿ ಹುಡಿಯನ್ನು ಹಾಕ್ತಿದ್ದೇನೆ. ಅಂದರೆ ರಾಗಿ ಸರಿ ಮಾಡ್ತೇವಲ್ಲ, ಅದರಲ್ಲಿ ಮಿಕ್ಸ್ ಇದೆ. ರಾಗಿ ಮತ್ತು ಗೋಧಿ ಸರಿಯದ್ದು ಪೌಡರನ್ನು ಹಾಕ್ತಾ ಇದ್ದೇನೆ. ಅದಕ್ಕೇ ಸ್ವಲ್ಪ ಆರ್ಗ್ಯಾನಿಕ್ ಆದಂಥ ಬೆಲ್ಲ. ಇದನ್ನು ಆಗಲೇ ಪ್ರಿಪೇರ್ ಮಾಡ್ಬೋದು, ಅಥವಾ ಒಂದು ಬೆಲ್ಲ ಕರಗಲಿಕ್ಕೋಸ್ಕರ ಒಂದು ಅರ್ಧ ಗಂಟೆಯ ನಂತರ ಸಹ ಪ್ರಿಪೇರ್ ಮಾಡ್ಬೋದು. ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಇದನ್ನು ಬೇಯಿಸ್ತಾ ಇದ್ದೇನೆ. ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ತಳ ಹಿಡಿಯುತ್ತೆ. ನೋಡಿ, ಇದು ಕಂಪ್ಲೀಟಾಗಿ ಆಗಿದೆ. ಇನ್ನೊಂದು ಸ್ವಲ್ಪ ದಪ್ಪ ಬರುವ ತನಕ ಇದನ್ನು ಕೈ ಆಡಿಸ್ತಾ ಇರಬೇಕು. ಇದು 10 ತಿಂಗಳ ನಂತರ ಮಗುವಿಗೆ ಕೊಡುವಂಥ ಒಂದು ರೆಸಿಪಿ. ಯಾಕಂದರೆ ನಾವಿದಕ್ಕೆ ಸೋಯಾ ಚಂಕ್ಸ್, ಆನಂತರ ಅವಲಕ್ಕಿ ಎಲ್ಲ ಹೆಚ್ಚಾಗಿ ಯೂಸ್ ಮಾಡಿದ್ದೇವಲ್ಲ, ಹಾಗಾಗಿ ನೋಡಿ ಇಲ್ಲಿ ಪ್ರಿಪೇರ್ ಆಗಿದೆ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಅಥವಾ 1/4 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಕೊಡ್ತಾ ಇದ್ದೇನೆ. ತುಂಬಾ ಮಕ್ಕಳಿಗೆ ಹೆಲ್ದಿಯಾದಂಥ ರೆಸಿಪಿ, ಹಾಗೆಯೇ ದೇಹಕ್ಕೆ ಬೇಕಾದಂಥ ಅನೇಕ ವಿಧವಾದಂಥ ಪೋಷಕಾಂಶಗಳನ್ನು ಒಳಗೊಂಡಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.